ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಕ್ರಿಸ್ಮಸ್. ಸೊ ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಗುರುವಾರ ಆಗಿರೋದ್ರಿಂದ ನಾನು ಉಪವಾಸ. ಸೊ ಆಫ್ಟರ್ನೂನ್ಗೆ ಲಂಚ್ ಮಾತ್ರ ಪ್ಯಾಕ್ ಮಾಡಿಕೊಂಡು ದೇವ್ರನ್ನ ಪೂಜೆ ಮಾಡಿಬಿಟ್ಟು ಇವತ್ತು ಹೊರಡೋದು. ಆಲ್ರೆಡಿ 9 ಕಾಲ ಆಗಿದೆ. ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ ಹೊಸ ಖುಷಿನ ತರಲಿ ಆ್ಯಂಡ್ ನೆಮ್ಮದಿ ತರಲಿ. ಆ್ಯಂಡ್ ನೀವೇನೇನು ಅನ್ಕೋತೀರಾ, ನಿಮ್ಗೆ ಏನೇನು ವಿಶ್ ಇದೆ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ವಿಶ್ ಮಾಡ್ತಾ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಮೇರಿ ಕ್ರಿಸ್ಮಸ್. ಇಷ್ಟಿಂತ ನನ್ನ ಔಟ್ಫಿಟ್ ಬಂದು ಹೀಗಿದೆ ಗೈಸ್. ಒಂದು ಲಾಂಗ್ ಕಾರ್ಡ್ ಸೆಟ್ ಹಾಕಿದ್ದೀನಿ, ಕಾಣಿಸ್ತಿದೆಯಾ? ಸೊ ಲಾಂಗ್ ಕಾರ್ಡ್ ಸೆಟ್ ಹಾಕಿದ್ದೀನಿ. ಇದು ಯಾವಾಗ ಒಂದು 2ನೇ ಟೈಮ್ ಏನೋ ಆಗೋತಾ ಇರೋದು. ನನ್ನ ಫ್ರೆಂಡು ಅಕ್ಕದು ಮದುವೆ ಇತ್ತು, ಸೊ ಅವಾಗ ತೊಗೊಂಡಿದ್ದಿತ್ತು. ಅದನ್ನು ಮತ್ತೆ ಇವಾಗ ಕ್ರಿಸ್ಮಸ್ಸಿಗೆ ಹಾಕೋತಾ ಇದ್ದೀನಿ ಗೈಸ್. ಆ್ಯಂಡ್ ಪಾಕೆಟ್ ಇದೆ. ಇಟ್ ವಿಲ್ ಬಿ ವಾಕಿಂಗ್ ಕ್ಲಾಸಿ ಅಂತ ಹೇಳ್ತಾ ಇವಾಗ ದೇವ್ರ ಮನೇನ ಪೂಜೆ ಮಾಡಿ ಹೊರಡಬೇಕು. ಹೂವು ತಂದಿದ್ದೀನಿ, ತೋರಿಸ್ತೀನಿ. ಹೀಗಿದೆ ಇವಾಗ ನಮ್ಮ ದೇವರ ಮನೆ. ಓಕೆನಾ? ಸೊ ಬನ್ನಿ, ಇವತ್ತಿನ ಡೇ ಏನೇನಾಗುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ದೋಸೆ ಸಂಪ್ಲ ಇದೆ, ಅದು ನಿನ್ನೆ ಹಾಕಿದ್ದು. ಆ್ಯಂಡ್ ಸಾಂಬಾರು ಕೂಡ ರೆಡಿ ಇದೆ, ಅದನ್ನು ತಿಂದು ಹೊರಡೋದು ಅಷ್ಟೇ ಗೈಸ್. ಓಕೆನಾ? ಸೊ ಈ ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನ್ಯೂ ಇಯರ್ ರೆಸೊಲ್ಯೂಷನ್ ವಿಡಿಯೋ, ಅಪ್ಕಮಿಂಗ್ ವಿಡಿಯೋ, ಸೊ ಅದನ್ನು ಹಾಕ್ತೀನಿ. ಆ್ಯಂಡ್ ಈ ಇಯರ್ 2026 ಏನೇನು ರೆಸೊಲ್ಯೂಷನ್ ಇದೆ ಆ್ಯಂಡ್ 2025ವರೆಗೂ ನಾನು ಏನೇನು ಕಲ್ತಿದ್ದೀನಿ ಆ್ಯಂಡ್ ವಾಟ್ ಐ ಹ್ಯಾವ್ ಟು ಬಿ ಚೇಂಜ್ಡ್, ನಾನು ಏನೇನು ಚೇಂಜ್ ಮಾಡ್ಕೊಬೇಕು ಎಲ್ಲನೂ ಹಾಕ್ತೀನಿ ರೆಸೊಲ್ಯೂಷನ್ ವಿಡಿಯೋ. ಸೊ ನೋಡಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋದು. ಸೊ 3 ತಿಂಗ್ಳಿಗೆ 6 ತಿಂಗ್ಳಿಗೆ ಹಾಕಿದ್ರೆ ಯಾವ ಸಬ್ಸ್ಕ್ರೈಬರ್ಸು ಆಗೋಲ್ಲ. ಸೊ ರೆಗ್ಯುಲರಾಗಿ ವೀಡಿಯೋಸ್ ಆಗಿದ್ರೆ ತಾನೇ ನಿಮಗೂ ಇಂಟ್ರೆಸ್ಟ್ ಬಂದು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು. ಸೊ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. 2026 ಐ ಡೋಂಟ್ ನೋ ಹೌ ಇಟ್ ವಿಲ್ ಗೋ ಅಂತ, ಆ್ಯಂಡ್ ಹೌ ಇಟ್ ವಿಲ್ ಕಮ್ ಅಂತಲೂ ನಂಗೆ ಗೊತ್ತಿಲ್ಲ. ಓಕೆ ಗೈಸ್, ಇವಾಗ ನಾನು ಹಳೆ ಹೂವು ಎಲ್ಲ ತೆಗೆದು ಹೊಸ ಹೂವು ನಾನೇನು ತೊಗೊಂಬಂದಿದ್ದೆ ಅದನ್ನೆಲ್ಲ ಮುಡಿಸಿ ಅರೇಂಜ್ ಮಾಡ್ತಾಯಿದ್ದೀನಿ. ನನಗೆ ಕಟ್ಟಿರೋ ಹೂವಾಗಿಂತ ಈ ಥರ ಬಿಡಿ ಹೂವು ತೊಗೊಬಂದು ಪೂಜೆ ಮಾಡೋದಕ್ಕೇ ಇಷ್ಟ. ಯಾಕಂದರೆ ನಮ್ಮ ಮನೇಲಿ ತುಂಬ ಫೋಟೋಸ್ ಇಟ್ಟಿದ್ದೀನಿ ಆ್ಯಂಡ್ ಚಿಕ್ಕ ಚಿಕ್ಕ ಮೂರ್ತಿಗಳೆಲ್ಲ ಇಟ್ಟಿದ್ದೀನಿ. ಸೊ ಹಾಗಾಗಿ ಬಿಡಿ ಹೂವು ತೊಗೊಂಡು ಬಂದು ಈ ಥರ ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಕೆಲವೊಂದು ಟೈಮ್ ಕಟ್ಟಿರೋ ಹೂವು ತೊಗೊಳಕ್ಕೆ ಮನಸ್ಸೇ ಆಗೋಲ್ಲ. ಯಾಕಂದರೆ ಅದನ್ನ ಕಟ್ ಮಾಡ್ಕೊಂಡು ಕೂತ್ಕೊಬೇಕು, ಅರೇಂಜ್ ಮಾಡಬೇಕು ಅನ್ನುವಾಗ. ಸೊ ಇದು ನಮ್ಮದು ಲಾಫಿಂಗ್ ಬುದ್ಧ. ನಿಮ್ಗೆ ಗೊತ್ತಿರ್ಬೋದು, ಲಾಫಿಂಗ್ ಬುದ್ಧ ಮೇನ್ ಎಂಟ್ರೆನ್ಸಲ್ಲೇ ಟುವರ್ಡ್ಸ್ ಮುಖ ಮಾಡಿ ಇಟ್ಟರೆ ತುಂಬ ಒಳ್ಳೆಯದಂತೆ. ಪಾಸಿಟಿವ್ ಎನರ್ಜಿ ಆ್ಯಂಡ್ ಪಾಸಿಟಿವ್ಲಿ ಮನಿ ಕೂಡ ಬಂದು ಸೇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನಾನು ಫ್ರಿಜ್ಜು ಲೈಕ್ ಆಪೋಸಿಟ್ ಮೇನ್ ಡೋರ್ ಇರೋದ್ರಿಂದನೇ ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಇದು ನಮ್ಮ ಮನೆ. ಆ್ಯಂಡ್ ಚಿಕ್ಕದಾಗಿ ಇದೆ. ಆ್ಯಂಡ್ ತುಂಬ ದೊಡ್ಡ ಮನೆ ಏನಲ್ಲ, ಆ್ಯಂಡ್ ಬಾಡಿಗೆ ಮನೆ. ಸೊ ಚಿಕ್ಕದಾಗಿ ಒಂದು ಹೋಮ್ ಟೂರ್ ತೋರಿಸ್ಬಿಡ್ತೀನಿ. ಯಾಕಂದರೆ ನಾನು ಹೋಮ್ ಟೂರ್ ಮಾಡೋ ಕಾನ್ಸೆಪ್ಟ್ ಅಂತೂ ಇಲ್ಲ. ನಂದು ಸ್ವಂತ ಮನೆ ಆದಾಗ ಬೇಕಿದ್ದರೆ ಹೋಮ್ ಟೂರ್ ಮಾಡ್ತೀನಿ ಗೈಸ್. ಸೊ ಇವಾಗ ನಾವು ರೆಂಟೆಡ್ ಹೌಸಲ್ಲಿರೋದು. ಏನಂದರೆ ಇದು ಲೈಕ್ 1 BHK. ಇದು ಹಾಲ್, ಲಿವಿಂಗ್ ಏರಿಯಾ ಆ್ಯಂಡ್ ಸ್ಪೇಷಿಯಸ್ ಆಗೇ ಇದೆ. ಸಾಕು, ಒಂದು ಫ್ಯಾಮಿಲಿ ವಾಸ ಮಾಡೋದಕ್ಕೆ ಸಾಕು. ಆ್ಯಂಡ್ ಇದು ಕಿಚನ್ ತುಂಬ ಲೆಂದಿಯಾಗಿದೆ, ಬಟ್ ವೈಡಾಗಿಲ್ಲ, ಲೆಂತಿಯಾಗಿದೆ. ಆ್ಯಂಡ್ ಸಾಕು ನನಗೆ, ನನ್ನ ಹತ್ರ ಇರೋ ಐಟಮ್ಸ್ ಎಲ್ಲ ಇಡೋದಕ್ಕೆ ಸಾಕು ಈ ಅಡುಗೆ ಮನೆ. ಆ್ಯಂಡ್ ನಾನು ಹೇಗೆ ಅರೇಂಜ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಏನಾದ್ರು ಚೆನ್ನಾಗಿಲ್ಲ ಅಂದರೆ ಬೈಕೊಂಬೇಡಿ ಗೈಸ್. ಆ್ಯಂಡ್ ಇದು ವಾಶ್ರೂಮ್, ಕಾಮನ್ ವಾಶ್ರೂಮ್ ಎಲ್ಲರ ಮನೇಲೂ ಹೇಗಿರುತ್ತೋ ಹಾಗೆ. ಆ್ಯಂಡ್ ಇದು ನಮ್ಮ ಬೆಡ್ರೂಮ್. ನಾನು ಸ್ವಲ್ಪ ಹೇಗೆ ಬೇಕು ಹಂಗೆ ಅರೇಂಜ್ ಮಾಡಿದ್ದೀನಿ. ನನ್ನ ಮಗಳು ಟಾಯ್ಸು
ನಮ್ಮದು ಸ್ಟಫ್ಸ್ ಎಲ್ಲ ಇಟ್ಟು. ಆ್ಯಂಡ್ ಇದು ಕಬೋರ್ಡ್ ಎಲ್ಲಾರ್ದೂ ಅರೇಂಜ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆ ಈ ಥರ ಆರ್ಗನೈಸ್ಡ್ ಆಗಿದ್ರೇ ಇಷ್ಟ ಆಗುತ್ತೋ, ಇಲ್ಲ ಅಂದರೆ ನನಗೆ ಮೈಂಡೆಲ್ಲ ಒಂಥರ ಬ್ಲಾಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಗುರುವಾರ ಮಾಡ್ತೀನಿ ಆ್ಯಂಡ್ ನಾನು ಸೋಮವಾರ ಮತ್ತು ಗುರುವಾರ 2 ದಿನ ಮಾಡೋದು ವಾರ. ಇನ್ನು ಬೇರೆ ದಿನವೂ ಮಾಡ್ತೀನಿ ಶುಕ್ರವಾರ ಎಲ್ಲ. ಬಟ್ ತುಂಬ ಕಟ್ನಿಟ್ಟಾಗಿ ಮಾಡೋದಂದರೆ ಸೋಮವಾರ ಗುರುವಾರ. ಆ್ಯಂಡ್ ಗುರುವಾರ ಬಂದು ಹೇಳಿದ್ನಲ್ಲ ಉಪವಾಸ ಇರ್ತೀನಿ 12 o'clockವರೆಗೂ. ಅಂದರೆ ಒಪ್ಪತ್ತು ಏನು ಹೇಳ್ತಾರೆ ಅದು ಕನ್ನಡದಲ್ಲಿ, 1 ಹೊತ್ತು ಉಪವಾಸ ಇಡ್ತಾರಲ್ಲ ಆ ಥರ. ಆ್ಯಂಡ್ ತುಪ್ಪದ ದೀಪ ಹಾಸಿದ್ದೀನಿ ನಮ್ಮ ರಾಯರಿಗೋಸ್ಕರ. ಆ್ಯಂಡ್ ಇದು ನನ್ನ ಪುಟ್ಟು ದೇವ್ರ ಮನೆ. ಆ್ಯಂಡ್ ನಂಗೆ ಯಾವ್ಯಾವ ದೇವ್ರು ಇಷ್ಟ ಎಲ್ಲ ದೇವ್ರನ್ನೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ರಾಯರು ಗೊತ್ತಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ವಾರ ಮುಗೀತು. ನಾನು ಹೇಳ್ದಂಗೆ ಒಳ್ಳೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಬರುತ್ತೆ. ನನ್ನ ವಾರ ಇವತ್ತು ಮುಗಿದಿದೆ. ನೆಕ್ಸ್ಟ್ ಇವಾಗ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ವಿಡಿಯೋ ಮಾತ್ರ ನೋಡ್ಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡಾಗಲ್ಲ, ಎಲ್ರಿಗೂ ಗೊತ್ತು. ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಷ್ಟ ಆದರೆ ನನ್ನ ಚಾನಲ್, ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ? ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ಈಗ ಈವ್ನಿಂಗ್ ಬಂದರೆ ಮನಸ್ಸೇ ಆಗಲ್ಲ ಗೈಸ್, ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದರೆ ನಮ್ಮಮ್ಮ ಇದ್ದರೆ ನಮ್ಮಮ್ಮ ಮಾಡ್ಕೋತಾರೆ. ಅವರಿಲ್ಲ ಅಂದಾಗ ನಾನೇ ಮಾಡಿಬಿಟ್ಟು ಹೋಗಬೇಕು, ಇಲ್ಲಾಂದರೆ ಬಂದಾಗ ಮನಸ್ಸೇ ಆಗಲ್ಲ. ಸೊ ಇವಾಗ ದೋಸೆ ಎಲ್ಲ ಹಾಕ್ಕೊಂಡಿದ್ದಾಯಿತು ಬಾಕ್ಸಿಗೆ, ಇಲ್ಲೇನು ತಿನ್ನಲ್ಲ. ಆ್ಯಂಡ್ ಇವಾಗ ದೋಸೆ ಹಾಕಿದ್ದು ಎಲ್ಲ ಪಾತ್ರೆಗಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಸಾಂಬಾರೆಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಯಾಕಂದರೆ ಅದು ಬಿಸಿಗೆ ಹೊಡೆದು ಯಾಕಂದರೆ ಆ ಬಾಟಲ್ ಕ್ಯಾಪ್ ಓಪನ್ ಆಗುತ್ತೆ. ಆ್ಯಂಡ್ ಇವಾಗ ಎಲ್ಲ ಮುಗೀತು. ದೇವ್ರ ಮನೆ ಲೈಟೆಲ್ಲ ಆಫ್ ಮಾಡಿ. ಆ್ಯಂಡ್ ನಾವು ತುಪ್ಪದ ದೀಪ ಹಾಸಿರ್ತೀವಲ್ಲ, ಹಾಗಾದ್ರದ್ದು ಸ್ವಲ್ಪ ಲೈಕ್ ಕಪ್ಪುದು ಮಸಿ ಥರ ಬಂದಿರುತ್ತೆ, ಅದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಗೈಸ್. ಅದು ದೃಷ್ಟಿ ಅಥವಾ ಕೆಟ್ಟದ್ದು ನೆಗೆಟಿವಿಟಿ ಏನಿದ್ರೂ ಹೋಗ್ಬಿಡುತ್ತೆ. ಸೊ ಇಷ್ಟನ್ನು ಹೇಳ್ತಾ ಎಲ್ಲ ರೆಡಿ ಮಾಡಿಕೊಂಡು ಆಫೀಸಿಗೆ ಹೊರಡೋಷ್ಟರಲ್ಲಿ 10 ಆಗುತ್ತೆ. ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅಂತಲೂ ಹೇಳೋಕ್ಕಲ್ಲ, ಸ್ಲೈಟ್ಲಿ ಚೇಂಜಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ನನ್ನ ಮಗಳದ್ದು ಸ್ಕೂಲ್ ಬ್ಯಾಗ್ ಎಲ್ಲ ಒಗ್ದಾಕಿದ್ದೆ, ಅದನ್ನೆಲ್ಲ ತೆಗೆದಿಟ್ಟು ನೆಕ್ಸ್ಟ್ ಇವಾಗ ಲಾಕ್ ಹಾಕ್ಕೊಂಡು ಹೊರಡ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬಸ್ಸಲ್ಲಿ ರಶ್ ಇರುತ್ತೆ, ಸಮ್ಟೈಮ್ಸ್ ಸಿಗುತ್ತೆ, ಸೀಟ್ ಸಿಕ್ಕಿರ್ತೀನ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತೀನಿ ಗೈಸ್. 1 hour 1.5 hour ನಿಮ್ಮದಾಗಿ ನಿದ್ದೆ ಆಗುತ್ತೆ ಬಸ್ಸಲ್ಲೂ. ಇಲ್ಲ ಸಮ್ಟೈಮ್ಸ್ ಏನಾದರೂ ವೀಡಿಯೋಸ್ ಎಡಿಟ್ ಮಾಡಬೇಕಂದ್ರೆ ಅದೇ ಟೈಮಲ್ಲೇ ವೀಡಿಯೋಸ್ ಎಡಿಟ್ ಮಾಡ್ಕೊತೀನಿ. ಇಲ್ಲ ಅಂದರೆ ನಿಮ್ಮದಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತೀನಿ. 1.5 hour ನಂದಲ್ಲ ಅಂತ ನನಗೆ ನಿಮ್ಮದಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ಆಫೀಸಿಗೆ ರೀಚ್ ಆದೆ. ಆ್ಯಂಡ್ ಆಫೀಸಿಗೆ ರೀಚ್ ಆಗಿ ನನ್ನ ಟೇಬಲ್ನ ನಾನು ಸೆಟ್ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡು ಕೂತ್ಕೋತೀನಿ ಗೈಸ್. ಆ್ಯಂಡ್ ಬನ್ನಿ ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಅರೇಂಜ್ ಮಾಡಿದ್ದಾರೆ ಗೈಸ್, ಬಟ್ ಆದರೆ ಸೆಲೆಬ್ರೇಷನ್ನೇ ಮಾಡಿಲ್ಲ ಗೈಸ್. ಯಾಕಂದರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ಕ್ರಿಸ್ಮಸ್ ಸೆಲೆಬ್ರೇಷನ್ ಇಲ್ಲ. ಆದರೆ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ 2 ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರಂತೆ. ನೋಡೋಣ ಗೈಸ್. ನಮ್ಮ ಕಂಪ್ನೀಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ಬಿಟ್ಟು ಕರೆಸ್ಬಿಟ್ಟು ಏನೂ ಮಾಡಿಲ್ಲ ಗೈಸ್. ಯಾಕೆ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಮ್ ಯಾಕೆ ಮಾಡಿಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ ನಮ್ಮ ಆಫೀಸಲ್ಲಿ? ಮ್ಯಾಮ್ ಅವ್ರಿಗೆ ಕೇಳಿ ಮ್ಯಾಮ್. ನಾನು ಬಿಟ್ಬಿಡಿ ನಿಮ್ಮ ದಮ್ಮಯ್ಯ, ನಾನೇನು ಮಾಡಿಲ್ಲ, ಬಿಟ್ಬಿಡಿ. ಇವರೇ ಅವರೇ ಲೀಡರ್, ಟೀಮ್ ಲೀಡರ್. ನೆಕ್ಸ್ಟ್ ಇವರು ಆಮೇಲೆ ಅವರು, ಆಮೇಲೆ ನೀವು.
ನಮಗೆ ಪ್ರೆಸಿಡೆಂಟ್ ಈ ವಿಷಯದಲ್ಲಿ ಮಾಮು ಉಪಾಧ್ಯಕ್ಷರು. ಅವರು ಅಧ್ಯಕ್ಷರು. ನಾನು ಉಪಾಧ್ಯಕ್ಷರು. ಅಲ್ಲಲ್ಲ, ನೀವು ಅಧ್ಯಕ್ಷ ಅಂತ. ಅಧ್ಯಕ್ಷ ಅಂದ್ರೆ ಅವ್ರಿಗೆ ನಮ್ಮ ಇಲ್ಲ ಮ್ಯಾಮ್, ಹಂಗೇನೆ ಇಲ್ಲ ಅವ್ರ ಕೆಳಗಡೆ. ಇಲ್ಲ, ನೀವು ಅಧ್ಯಕ್ಷರು ಈ ಗ್ರೂಪ್ ನಾವು ಸದಸ್ಯರು. ಓಕೆ ಮ್ಯಾಮ್. ರೀಸೆಂಟ್ ಆಗಿ ಹೊಸದಾಗಿ ಸೇರ್ಕೊಂಡ್ರೆ ದುಡ್ಡು ಕೊಟ್ಟು ಸೇರ್ಕೊಂಡಿರೋದು. ಇಲ್ಲ, ಅದಕ್ಕೆ ಹೇಳಿದ್ದೀವಿ ಸೈಲೆಂಟ್ ಅಂತ. ಇವರು ಸ್ಕ್ರಿಪ್ಟ್ ರೈಟರ್ ಅವರೇನಾ? ಡೈಲಾಗ್ ರೈಟರ್ ಇವರು. ಡೈಲಾಗ್ ರೈಟರ್ ಇವರು, ನೀವು ಡೆಲಿವರಿ ಮಾಡ್ತಿದ್ದೀರಾ. ಅಭಿನಯದೊಂದು ಮತ್ತೆಲ್ಲ ಮದುವೆ ಮಾಡಿದ್ರು, ಕಣ್ಣಲ್ಲೇ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ಅವಾಗಿಂದ ಎಕ್ಸ್ಪೀರಿಯನ್ಸ್ ಇವಾಗ ಮಾಡ್ತಾವ್ರೆ. ಆಮೇಲೆ ಸರಿ ಮ್ಯಾಮ್, ಬಾಯ್ ಬಾಯ್ ಬಾಯ್. ಎಲ್ಲರಿಗೂ ಬಾಯ್ ಹೇಳ್ಬಿಡಿ, ಕ್ರಿಸ್ಮಸ್ ವಿಶ್ ಮಾಡಿಬಿಡಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನನಗೆ ಗೊತ್ತಿಲ್ಲ ಗೈಸ್, ಬಾರ್ಗೆ ಹೋಗಿ ಎಣ್ಣೆ ಹೊಡಿಬೇಕನ್ನೋಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಬಾರ್ಗೆ ಹೋಗೇ ಹೋಗ್ತೀನಿ. ನೀವು ಬರಲೇಬೇಕು ನನ್ನ ಜೊತೆ ಬಾರ್ಗೆ. ನನ್ನ ಜೊತೆ ಬಂದು ನೀವು ಅಲ್ಲಿ ಕುತ್ಕೊಂಡು ಕುಡಿಬೇಕು, ಓಕೆ? ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನೇ ಮಾಡಿಲ್ಲ ಗೈಸ್. ಸೊ ಈ ವಿಷಯಕ್ಕಾದರೂ ನಾನು ಬಾರ್ಗೆ ಹೋಗಲೇಬೇಕು. ಹೋಗೇ ಹೋಗ್ತೀನಿ, ನೀವು ನನ್ನ ಜೊತೆಲಿ ಬರ್ತೀರಾ, ಓಕೆ? ಖರೀದಿ ಮಾಡಕ್ ಹೋಗುವಾಗ 4 ಜನರ ಕಣ್ಣಿ ಬೀಳೋ ಹಾಗೆ ಅಲಂಕಾರ ಮಾಡ್ಕೊಂಡು ಹೋದ್ರೆ ಅಂಗಡಿಯವನು ಒಂದಕ್ಕೆ 4 ರೇಟ್ ಹಾಕ್ತಾನೆ, ಗೊತ್ತಾ? ನೋಡಿದ್ರಲ್ಲ, ಬಾರಿಗೆ ಹೋದೆ, ಬಟ್ ಆ ರೇಟ್ ನೋಡಿ ಬಂದ್ಬಿಟ್ಟೆ ಗೈಸ್. 349, 249, 100 rupees. ಆ ಗ್ಲಾಸ್ ಸೈಜ್ ನೋಡಿದ್ರೆ ಭಯ ಆಗುತ್ತೆ. ಅಂಥದ್ದು ಗ್ಲಾಸ್ಗೆ 100 ಮತ್ತು 249, 349. ಬೇಡ, ನಾವು ಲೋಕಲ್ ಬರೋಗೋಣ, ಓಕೆನಾ? ನಂಗೆ ಅಲ್ಲಿ ರೇಟ್ ನೋಡ್ತಿದ್ದಂಗೆ ಭಯ ಆಗೋಯ್ತು. ಮಂತ್ ಎಂಡ್ ಗೈಸ್, ಯಾರ ಹತ್ರ ದುಡ್ಡಿರುತ್ತೆ ಅಷ್ಟೊಂದು? ನಾನೇನು ಫ್ಲೆಕ್ಸಿಬಲ್ ಆಗಿರುತ್ತೆ ದುಡ್ಡು, ಈ ಅಫೋರ್ಡೆಬಲ್ ಪ್ರೈಸಲ್ಲಿ ಇರುತ್ತೆ ಅಂತ ಅಂದರೆ ಅಷ್ಟು ರೇಟಾ? ನಮ್ಗೆ ಆ ಬಾರ್ ಸರಿ ಹೋಗಲ್ಲ, ನಾವು ಲೋಕಲ್ ಬಾರ್ಗೆ ಹೋಗೋಣ, ಓಕೆನಾ? ಬನ್ನಿ ಗೈಸ್. ಓಕೆ ಗೈಸ್, ಇವತ್ತಂತೂ ಫುಲ್ ಸಖತ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನೋಡ್ಬೋದು ಇವತ್ತು ಕ್ರಿಸ್ಮಸ್ ಡೇ ಹೇಗೋಯ್ತು. ಊಟ ಮಾಡ್ತಾಯಿದ್ದೀನಿ, ಮಟನ್ ಸಾಂಬಾರ್ ಅನ್ನ ಊಟ ಮಾಡ್ತಾಯಿದ್ದೀನಿ. ಬರೋಷ್ಟರಲ್ಲಿ ಸಿಕ್ಕಾಬಿಡೆ ಟಯರ್ಡ್ ಆಗೋಯ್ತು ಗೈಸ್. ಹಾಗಾಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಂತೂ ಆಗಿಲ್ಲ. ಸೊ ಆ ಬಾರ್ ಅಂತ ಹೇಳಿದೆ ಅಲ್ವಾ, ಅದು ಏನಿಲ್ಲ, ಅದು ಮಚ್ಚ ಬಾರ್ ಅಂತ ಇದೆ ನಾನು ಬರೋ ಏರಿಯಾದಲ್ಲೇ. ಸೊ ಅದು ನೇಮ್ ಒಂಥರ ಡಿಫ್ರೆಂಟ್ ಆಗಿರ್ತಲ್ಲ, ಸೊ ಹಾಗಾಗಿ ಬಾರ್ಗೆ ಹೋಗೋಣ ಬನ್ನಿ ಅಂತ ಅಂದಿದ್ದು. ಈ ಕ್ರಿಸ್ಮಸ್ ಡೇ ಏನಿದೆ, ಥರ್ಸ್ಡೇ, ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಬಂದು ಊಟ ಮಾಡ್ತಾಯಿದ್ದೀನಿ, ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ, ಆ್ಯಂಡ್ ಇವತ್ತಿನ ವೀಡಿಯೋನ ಇವತ್ತೇ ಎಡಿಟ್ ಮಾಡಿ ಅಟ್ಲೀಸ್ಟ್ 26th ಆದರೂ ಅಪ್ಲೋಡ್ ಮಾಡೋಣ ಅಂತ ಫುಲ್ ರೀವರ್ಕ್ ಮಾಡಿದ್ದೀನಿ. ಆ್ಯಂಡ್
ಆ್ಯಸ್ ಯೂಶ್ವಲ್ ಗೊತ್ತಲ್ವಾ, ಆಫೀಸ್ ಬಿಟ್ಟು ಅಲ್ಲಿಂದ 3 ಬಸ್ ಕ್ಯಾಚ್ ಮಾಡಿ 3 ಬಸ್ ಇಳಿದು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2 hours ಆದರೂ ಬೇಕು, 2.5 hours. ಆ್ಯಂಡ್ ಇವತ್ತು ಬೇರೆ ಎಲ್ಲರಿಗೂ ರಜೆನ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನನ್ನ ಕಣ್ಣು ಮುಖ ನೋಡ್ಬೋದು ಎಷ್ಟು ಸ್ಟ್ರೆಸ್ ಆಗಿದೆ ಅಂತ. ಹಾಗಾಗಿ ಇವತ್ತಿನ ದಿನನ ಇವತ್ತೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗಲ್ಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ನೀವು ಸಿಕ್ಕಾಪಟ್ಟೆ ಫನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮದು ಅವತ್ತು ಮಟನ್ ಸಾರು ಮಾಡಿದ್ದೆ, ಅದು ಹಾಗೇ ಇತ್ತು. ಅಂದರೆ ಟ್ಯೂಸ್ಡೇ ಮಾಡಿದ್ದಿತ್ತು. ಟ್ಯೂಸ್ಡೇ ಮಾಡಿದ್ದು. ನೆನ್ನೆ ಯಾರೂ ತಿಂದಿರಲಿಲ್ಲ ನಾವು. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ಜಾಸ್ತಿ ಖಾಲಿಯಾಗಿರಲಿಲ್ಲ. ಹಾಗಾಗಿ ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್, ಅಷ್ಟೇ. ಇವತ್ತೇ ಏನು ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಯಾವ್ದು ಬರುತ್ತೆ ಅಂತ ಕಾಯ್ತಾ ಇರಿ ಅಂತ ಹೇಳ್ತಾ ಈ ದಿನ ಎಂಡ್ ಮಾಡ್ತೀನಿ. ಬಾಯ್ ಗೈಸ್.